ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು. ಸ್ನೇಹಿತರೆ, ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಕರಿಬೇವು ನೋಡಿ, ಇದು ನಮ್ಮ ಗಿಡದಲ್ಲೇ ಬಿಟ್ಟಿದ್ದನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಹೇಗಿದೆ ಅಂದರೆ ಎಲೆ ಎಷ್ಟೆಷ್ಟು ದೊಡ್ಡದು ಎಲೆ ಇದೆ ನೋಡಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ಕರಿಬೇವಿಂದ ಎಲೆನಾ ಅಂತಲೇ ಅನಿಸ್ಬಿಡ್ತು ನೋಡ್ರಿ. ಅಷ್ಟು ದೊಡ್ಡ ಎಲೆ ಬಂದಿದೆ. ಈಗ ಇದನ್ನು ಕಟ್ ಮಾಡ್ಕೊಂಬಂದಿನಿ. ಯಾವ ಗಿಡದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಸಹ ತೋರಿಸ್ತೀನಿ. ಆಮೇಲೆ ಏನಕ್ಕೆ ಕಟ್ ಮಾಡಿಕೊಂಡೆ ನಾನು ಇಷ್ಟೊಂದು ಅಂತ ಅಂದರೆ, ಈ ಸಾಂಬಾರು ಪೌಡ್ರ್ ಮಾಡಬೇಕು. ಹಾಗಾಗಿಬಿಟ್ಟು ಇದನ್ನೆಲ್ಲ ಬಿಡಿಸಿ ಸ್ವಲ್ಪ ಬಿಸಿಲಿಗೆ ಒಂದು ಸ್ವಲ್ಪ ಹೊತ್ತು ಒಣಗಿಡ್ತೀನಿ ನಾನು. ಆಮೇಲೆ ಅದು ಸಾಂಬಾರು ಹುರಿಯೋದಕ್ಕೆ ಚೆನ್ನಾಗಿರುತ್ತೆ. ಸಾಂಬಾರು ಪೌಡ್ರ್ ಅಲ್ವಾ, ಹಾಗಾಗಿಬಿಟ್ಟು ನಾನು ಮಾಡೇ ಇರಲಿಲ್ಲ. ಸುಮಾರು ಖಾಲಿಯಾಗಿ 2 ತಿಂಗಳಾಯಿತು. ನಮ್ಮಮ್ಮ ಕಳಿಸಿದ್ದು ಅದಿತ್ತು, ಅದನ್ನೇ ಮಾಡ್ತಾಯಿದ್ದೆ ನಾನು. ಅಂದರೆ ನಮ್ಮಮ್ಮ ಕಳಿಸಿದ್ದಂದರೆ ಅವರು ಮನೇಲಿ ಮಾಡಿದ್ದೆಲ್ಲ ಪ್ಯಾಕೆಟ್ ತೊಗೊಂಬಂದಿದ್ರು. ಸೊ ಅದನ್ನು ನಾನು ಮಾಡ್ತಾಯಿದ್ದೆ. ಹಾಗಾಗಿ ಸಾಂಬಾರು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೆ, ಆದರೆ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಇವತ್ತು ಮಾಡೋಣ ಸಾಂಬಾರು ಪೌಡ್ರನ್ನ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಣಮೆಣ್ಸಿನ್ಕಾಯಿ ಇದೆ. ಇದನ್ನೆಲ್ಲನೂ ಸಹ ಕಟ್ ಮಾಡ್ಕೊಂಡು, ಏನಿದು ಎಲ್ಲ ಇದು ತೊಟ್ಟಿರುತ್ತೆ ನೋಡಿ, ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ. ಇವತ್ತು ಕ್ಲೀನ್ ಮಾಡಿ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇದು 1 kg ಇದೆ ಮೆಣಸಿನ್ಕಾಯಿ. ನಮ್ಮ ಕಡೆ ಎಲ್ಲ ಈ ಥರನೇ ಮೆಣಸಿನ್ಕಾಯಿ ತೊಗೊಳ್ತೀವಿ. ಅಂದರೆ ಕಡ್ಡಿಕಾಯಿ ಅಂತಾರೆ. ಖಾರ ಇರೋದಿಲ್ಲ, ಏನಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಖಾರ ಇರೋದಿಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಟೈಪೇ ಇದು. ಕಡ್ಡಿಕಾಯಿ ಅಂತ ಹೇಳ್ತಾರೆ, ಹೊಲದಲ್ಲಿ ಬೆಳೆದಿರುವಂಥದ್ದು. ಈ ಎರೆನೆಲ್ಲ ಇರುತ್ತೆ ನೋಡಿ, ನಮ್ಮ ಊರು ಅಕ್ಕಪಕ್ಕ ಎಲ್ಲ ಬೆಳೀತಾರೆ ಈ ಥರ ಕಡ್ಡಿಕಾಯಿನ. ಕಲರ್ ಚೆನ್ನಾಗಿರುತ್ತೆ, ಖಾರನೂ ಇರೋದಿಲ್ಲ, ಭಾಳ ಚೆನ್ನಾಗಿರುತ್ತೆ. ಇದು ಒಂದು ರೀತಿ ಬ್ಯಾಡಗಿ ಮೆಣಸಿನ್ಕಾಯಿ ಟೈಪೇ ಬರುತ್ತೆ ಇದು. ಹಾಗಾಗಿ ಜಾಸ್ತಿ ನಾವು ಮೆಂತ್ಯ ಚಟ್ನಿ ಮಾಡೋದಕ್ಕೆ ಅದಕ್ಕೆಲ್ಲ ಜಾಸ್ತಿ ಇದೇ ಥರ ಮೆಣಸಿನ್ಕಾಯಿನೇ ತೊಗೊಂಡು ಬರೋದು ನಾವು. ಒಂದು ಅರ್ಧ kg ತೊಗೊಂಬಂದಿದ್ವಿ ಗುಂಟೂರು ಮೆಣಸಿನ್ಕಾಯಿ. ಒಂದು ಸ್ವಲ್ಪ 1/4 kg ಅಷ್ಟು ಇದೆ ಇದು. ಇದನ್ನು ಸಹ ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ನಾನು. ಎಲ್ಲ ತೆಗೆದು ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡು ನೋಡೋಣ, ಆದರೆ ಮಧ್ಯಾಹ್ನ ಅಥವಾ ಸಂಜೆ ಹುರಿಯೋಣ ಅಂತ ಇದ್ದೀನಿ. ನೋಡೋಣ, ಆದರೆ ಹುರಿತೀನಿ ಇಲ್ಲದಿದ್ರಿಲ್ಲ. ಯಾಕೆಂದರೆ ಮಕ್ಕಳ್ಯಾರು ಇಲ್ಲ ನೋಡಿ ಮನೆಯಲ್ಲಿ. ಅದನ್ನ ಮಿಷನ್ಗೆ ಹಾಕ್ಸ್ಕೊಂಬರೋದಕ್ಕೆ ನಮ್ಮ ಮನೆಯವರು ಹಾಕ್ಸ್ಕೊಂಬರ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಅವ್ರನ್ನ ಕೇಳಿಬಿಟ್ಟು ನಾನು ಉರಿಬೇಕು ನಾನು. ಇಲ್ಲ ಅಂದರೆ ಮತ್ತು ಸುಮ್ಮನೆ ಈಗ ಬೇರೆ ಚಳಿ ಇರುತ್ತಲ್ವ, ಮಳೆ ಅದು ವಾತಾವರಣ ಎಲ್ಲ ಇದಾಗುತ್ತಲ್ಲ, ಹಾಗಾಗಿ ಮತ್ತು ಅದು ಹುರಿದಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಈ ಒಂದು ಚಳಿ ವಾತಾವರಣಕ್ಕೆ ಒಂದು ರೀತಿ ಮೆತ್ತಗಾದಂಗೆ ಆಗ್ಬಿಡುತ್ತೆ. ಪೌಡ್ರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸಾಂಬಾರು ಪೌಡ್ರು. ಹಾಗಾಗಿ ನೋಡ್ತೀನಿ, ನಮ್ಮ ಮನೆಯವ್ರು ಹಾಕ್ಸ್ಕೊಂಡು ಬರ್ತೀನಿ ಅಂದರೆ ಇವತ್ತು ಉರಿತೀನಿ ನಾನು. ಇಲ್ಲಾಂದರೆ ನೋಡೋಣ, ನಾಳೆ ಬೆಳಿಗ್ಗೆನಾದರೂ ಉರಿತೀನಿ. ಇದರಲ್ಲಿ ಒಂದು ಎಲೆ ಇದೆ, ತೋರಿಸ್ತೀನಿ ನೋಡಿ. ಒಂದಲ್ಲ, ಸಾಮಾನ್ಯ ಎಲ್ಲ ಎಲೆಗಳು ಅದೇ ಥರ ಇದೆ. ಇದು ನೋಡಿ, ಇದು ಕರಿಬೇವಿನ ಎಲೆ ಥರ ಇದೆಯಾ, ವೀಳ್ಯದೆಲೆ ಥರ ಇದೆ ನೋಡಿ. ಚಿಕ್ಕದೊಂದು ವೀಳ್ಯದೆಲೆ ಥರ ಇದೆ ನೋಡಿ. ಇದು ನನಗಂತೂ ಅನ್ನಿಸ್ತು, ಚಿಕ್ಕದೊಂದು ವೀಳ್ಯದೆಲೆ ಥರ ಇದೆಯಲ್ಲಪ್ಪ, ಇದು ಕರಿಬೇವಿಂದು ಅಂತ ಅನ್ನಿಸ್ತು ನನಗೆ ನೋಡಿ. ಇದನ್ನ ಯಾರು ಕರಿಬೇವಿನ ಎಲೆ ಅಂತಿದ್ದಾರೆ ನೋಡಿ. ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ನೋಡಿ. ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವ ಮರದಲ್ಲಿ ಯಾವ ಗಿಡದಲ್ಲಿ ಕಟ್ ಮಾಡ್ಕೊಂಡೆ ಅಂತ ಹೇಳ್ತೀನಿ. ಇನ್ನು ಗಿಡ ಅದಿನ್ನೂ ಮರ ಥರ ಆಗಿಲ್ಲ. ಅಂದರೆ ತುಂಬ ಚೆನ್ನಾಗಿ ಬೆಳೆದಿದೆ ಕರಿಬೇವು. ಫ್ರೆಶ್ ಆಗಿದೆ, ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು. ಬನ್ನಿ ತೋರಿಸ್ತೀನಿ ನಾನು ಯಾವ ಗಿಡದಲ್ಲಿ ಕಟ್ ಮಾಡಿಕೊಂಡೆ ಅಂತ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದು ನಾವು ಮೊನ್ನೆ ಇದಕ್ಕೆ ಹೋಗಿದ್ವಲ್ವ, ಒಡಂಬೈಲು, ಅಲ್ಲಿ ಬರ್ತಾ ಸಾಗರದಲ್ಲಿ ರೋಡ್ ಸೈಡ್ ಇಟ್ಟಿದ್ರು ಇವು ಏನು ದಾಸವಾಳದ ಹೂವು. ಇದು ಒಂದು ಕಲರ್ ಇದೆ, ಇದು ಒಂದು ಕಲರ್ ಇದೆ. 2 ತೊಗೊಂಬಂದಿದ್ವಿ. ಇನ್ನೂ ಹಾಕಿಲ್ಲ, ನೆಲದಲ್ಲಿ ಹಾಕಬೇಕು, ಇನ್ನೂ ಹಾಕಿಲ್ಲ. 2 ತೊಗೊಂಬಂದಿದ್ವಿ. ತುಂಬ ಚೆನ್ನಾಗಿ ದೊಡ್ಡ ಸೈಜಿನ ಹೂವು ಬಿಡ್ತವೆ ಇವು. 2 ಕಲರ್ ಇದೆ. ಇದನ್ನ ಆನ್ಲೈನಲ್ಲಿ ತರಿಸಿದ್ದೆ ನಾನು. ನಿಂಬೆಹಣ್ಣಿನ ಗಿಡ, ದೊಡ್ಡ ನಿಂಬೆಹಣ್ಣಿನ ಗಿಡ ಹೇಳ್ತೀನಿ ನೋಡಿ, ಅದು 2 ಆನ್ಲೈನಲ್ಲಿ ಮೀಶೋದಲ್ಲಿ ತರಿಸಿದ್ದೆ. ಅದನ್ನು ಸಹ ನಾನು ಈ ಗೋಧಿ ಹಿಟ್ಟಿನ ಪ್ಯಾಕೆಟ್ ಬರುತ್ತೆ ನೋಡಿ, ಅದಕ್ಕೆ ಹಾಕಿಟ್ಟಿದ್ದೀನಿ. ಚೆನ್ನಾಗಿ ಚಿಗುರು ಬಂದಿದೆ. ಇದನ್ನು ಅಷ್ಟೇ, ಬನ್ನಿ ತೋರಿಸ್ತೀನಿ. ಇಲ್ಲಿದೆ ನೋಡಿ ಕರಿಬೇವಿನ ಗಿಡ ಹೇಗೆ ಬಿಟ್ಟಿದೆ ಅಂದರೆ, ಇದು ಅರಿಶಿಣ ಇದೆಲ್ಲ ಇದೆ ನೋಡಿ. ಇದು ಅರಿಶಿಣ. ಆಮೇಲೆ ಇಲ್ಲಿ ಒಂದು ನಿಂಬೆ ಗಿಡ ಇದೆ, ಇಲ್ಲಿ ಒಂದು ನಿಂಬೆ ಗಿಡ ಇದೆ. ತೋರಿಸ್ತೀನಿ ನೋಡಿ. ಇದಕ್ಕೆ ವೀಳ್ಯದೆಲೆ ಬಂದಿದೆ. ಇದು ಮರ ತೋರಿಸ್ತೀನಿ ನೋಡಿ. ನಾನು ಎಲ್ಲಿ ಕಟ್ ಮಾಡಿಕೊಂಡೆ ಅಂದರೆ ಇಲ್ಲಿ ಮೇಲೆ ಹೋಗಿದೆ ನೋಡಿ. ನಮ್ಮದು ಮೇಲೆ, ನಮ್ಮ ಮನೆ ಎದುರಲ್ಲೇ ಇರೋದಿದು. ಸೀದಾ ಅಷ್ಟು ಎತ್ತರಕ್ಕೂ ಹೋಗಿದೆ ಇದು. ನಾನೇನು ಮಾಡಿದೆ, ಹಿಂಗೆ ಬಗ್ಸ್ಕೊಂಡು ಮೇಲ್ಗಡೆ ಇರೋದನ್ನ ಕಟ್ ಮಾಡಿಕೊಂಡೆ. ಎಷ್ಟು ಎತ್ತರ ಬೆಳೆದಿದೆ ನೋಡಿ ಅಲ್ವಾ. ನೋಡಿ, ಇದನ್ನು ಇಲ್ಲಿ ಕಟ್ ಮಾಡಿಕೊಂಡೆ ನಾನು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಇದನ್ನ
ಕಟ್ ಮಾಡ್ಕೊಂಡೆ, ಒಂದು ಸ್ವಲ್ಪ ಕೆಳಗಡೆ ಬಗ್ಸ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡೆ. ಸೊ ನೋಡಿ ವೀಳ್ಯದೆಲೆ ಬಳ್ಳಿನೂ ಸಹ ಇದಕ್ಕೆ ಬಂದಿದೆ ನೋಡಿ. ಆಮೇಲೆ ಇದೆಲ್ಲನೂ ಸಹ ಹೊಸ ಚಿಗುರು ಬಂದಿರುವಂಥದ್ದು ನೋಡಿ, ಕೆಳಗಡೆಯಿಂದ ಚಿಗುರು ಬಂದಿರುವಂಥದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ ಕರಿಬೇವಿನ ಗಿಡ, ತುಂಬಾ ಚೆನ್ನಾಗಿದೆ. ಹಾಗಾಗಿ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು, ಮಾಡಿದೆ. ಇನ್ನೊಂದು ಗಿಡ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇದು ಇದು ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಚಿಕ್ಕ ಎಲೆ, ಏನು ಹೇಳ್ತೀವಿ, ಇದು ಜವಾರಿ ಕರಿಬೇವಂತೆ ನೋಡಿ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಗಿಡ ತೋರಿಸ್ತೀನಿ ನೋಡಿ ನನಗೆ ಹೇಗಿದೆ ಮೆಣಸಿನ್ಕಾಯಿ ಗಿಡ ಅಂದರೆ ನೋಡಿ. ನಾನು ಸ್ವಲ್ಪ ಕಿತ್ಕೊಂಡಿದ್ದೆ, ಈ ಥರ ಬಿಡ್ತಾ ಇದೆ. ಇವು ತುಂಬಾ ಬಿಟ್ಟಿದೆ ಅಂತ ಹೇಳ್ಬೋದು ಇದು ಗಿಡ. ಈಗಾಗಲೇ ಒಂದು 2 ಸಾರಿ ಕಟ್ ಮಾಡ್ಕೊಂಡಿದ್ದೀನಿ ನಾನು, 2-3 ಸಾರಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಬೆಳೀತಾ ಇದೆ. ಸೊ ನೋಡಿ ನಮ್ಮ ಒಂದು ಕರಿಬೇವಿನ ಗಿಡ ಎಷ್ಟು ಸೂಪರಾಗಿದೆ. ನಾನು ಡೈಲಿ ಅಡುಗೆಗೆ, ತಿಂಡಿಗೆ, ಏನಕ್ಕೆ ಆಗಲಿ ನಾನು ಇದರಲ್ಲೇ ಫ್ರೆಶ್ ಆಗಿರುವಂಥದ್ದನ್ನ ಕಟ್ ಮಾಡ್ಕೊಂಡು ತೊಗೊಂಡು ಯೂಸ್ ಮಾಡ್ತೀನಿ. ಸ್ವಲ್ಪ ತೊಗೊಂಡು ಡೈಲಿ ಯೂಸ್ ಮಾಡ್ತೀನಿ. ಹೊರಗಡೆ ಎಲ್ಲಿನ ಸಹ ತರೋದಿಲ್ಲ. ಚಿಕ್ಕದಿನ್ನು ಬೆಳೀತಾ ಇದೆ, ದೊಡ್ಡದಾದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಹೇಗೆ ಅನ್ನಿಸ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ.